ನಾನು ಯಾರನ್ನೂ ನಂಬಲ್ಲ. ಕೃಷ್ಣ, ಒಂದ್ ಸ್ವಲ್ಪ ಸುಮ್ಮನೆ ನಿಂತ್ಕೋತೀಯ ನೀನು? ಇಲ್ಲ ಅಕ್ಕ, ನಾನಿರೋದೇ ಹೇಳ್ತಾ ಇರೋದು. ನನಗೆ ಅಣ್ಣನ ಮಾತಿನ ಮೇಲೆ ಸಂಪೂರ್ಣ ನಂಬಿಕೆ ಇದೆ. ಅವನು ವಿನಾಕಾರಣ ಯಾರ ಮೇಲೂ ಬೆರಳು ಮಾಡಿ ತೋರಿಸಲ್ಲ. ಇವ್ರ ಮನೆಯವ್ರಿಗೆ ನಿಜವಾಗ್ಲೂ ನನ್ನ ಮನೆಯೊಳಗೆ ಮಾಡ್ಕೊಳ್ಳೋ ಯೋಚನೆ ಇದ್ರೆ ಅದು ಖಂಡಿತವಾಗ್ಲೂ ತಪ್ಪಾಗತ್ತಕ್ಕ. ಯಾಕೋ ಕೃಷ್ಣ ಮತ್ತೆ ಮತ್ತೆ ಅದನ್ನೇ ಹೇಳ್ತಿದ್ಯಾ? ಆ ಥರ ಏನಾದ್ರೂ ಅವ್ರ ಮನ್ಸಲ್ಲಿ ಇದ್ದಿದ್ರೆ ಅವ್ರು ನಮ್ಮ ಹತ್ರ ಹೇಳ್ತಿರ್ಲಿಲ್ವಾ? ಏಯ್ ಕೃಷ್ಣ, ನಮ್ಮ ಯಜಮಾನರಿಗೆ ಅವ್ರ ಖುಷಿಗಿಂತ ವಂಶ ಖುಷಿನೇ ಮುಖ್ಯ. ಏಯ್, ಕೂಡ್ ಕುಟುಂಬಕ್ಕೆ ಸೊಸೆಯಾಗಿ ಬರಬೇಕು ಅನ್ನೋದು ಇವಳ ಆಸೆ ಕಣೋ. ಹಾಗಿದ್ದಾಗ ಅವ್ರು ಯಾಕೋ ಮರ್ಯಾದೆ ತೆಗೆದು ಹೋಗ್ತಾರೆ? ವಂಶಿ, ನೀನು ಈ ಪರಿಸ್ಥಿತಿಲಿ ಇರೋದನ್ನ ನನಗೆ ನೋಡೋಕ್ಕಾಗ್ತಿಲ್ಲಮ್ಮ. ಹೋಗು, ಫ್ರೆಶ್ ಆಗಿ ಬಾ. ಹೋಗಮ್ಮ. ಈ ಕೃಷ್ಣಂಗೆ ಸುಮ್ನೆ ಬೆಂಕಿ ಬಿರುಗಾಳಿ ಅಂತೆಲ್ಲ ಬಿಲ್ಡಪ್ ಕೊಟ್ಟೆ. ಕಾದು ಹಸ್ತಿರೋ ಹುಲಿ ಅನ್ಕೊಂಡ್ರೆ ಇವ್ನ್ ನೋಡಿದ್ರೆ ಗಾಳಿ ಹೋಗಿರೋ ಬಲೂನ್ ತರ ಆಗ್ಬಿಟ್ಟ. ಸ್ವಲ್ಪ ತಾಳ್ಮೆಯಿಂದ ಇರೇ ಅಮ್ಮ. ಸುಮ್ನಿದ್ರೆ ಅಷ್ಟೇ ಮುಗೀತು ಕತೆ. ಆ ದೊರೆಸ್ವಾಮಿ ಹತ್ರ ಸಾರಿ ಕೇಳದೆ ಒಪ್ಕೊಂಡಿದ್ದಾನೆ. ಆ ತರ ಏನಾದ್ರೂ ಆದ್ರೆ ನಾವಿಷ್ಟೆಲ್ಲ ಮಾಡಿದ್ದು ವೇಸ್ಟ್ ಆದಂಗೆ. ಆ ಥರ ಎಲ್ಲ ಏನೂ ಆಗೋದೂ ಇಲ್ಲ, ಆಗೋದಿಕ್ಕೆ ನಾನು ಬಿಡೋದೂ ಇಲ್ಲ. ಈ ಕೃಷ್ಣ ಕೋದಂಡ ಇಬ್ರು ಬೆಂಕಿ ಸಾಮ್ರಾಣಿ ಥರ ಉರಿತಾ ಇದ್ರೆ ನಾವು ಗಾಳಿ ಬೀಸ್ತಾ ಇರಬೇಕು ಅಷ್ಟೇ. ಬಾ, ಆ ದೇವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲ್ದು. ಅವರಿಬ್ರು ತವ್ರ ಮನೆಗೆ ಹೋಗಕ್ಕೆ ಒಪ್ಕೊಂಡ್ರಲ್ಲ, ಹೋಗ್ಲಿ ಬಿಡು. ಅವರಿಬ್ರೇ ಹೋಗಿ ಆಗಿರೋ ರಾಧಾಂತನ ಸರಿಪಡಿಸ್ಲಿ ಬಿಡು. ಅಮ್ಮ, ನನಗ್ಯಾಕೋ ಅವ್ರಿಬ್ರನ್ನೇ ಕಳ್ಸೋದ್ ಬೇಡ ಅಂತ ಅನ್ನಿಸ್ತಾ ಇದೆ. ಯಾಕೆ? ಅಲ್ಲಮ್ಮ, ನಮ್ ಕೃಷ್ಣಂಗೆ ಮೊದ್ಲೇ ಮೂಗಿನ ತುದಿಲ್ ಕೋಪ. ಅವ್ರ ಮಾವ ಅವನ್ಗಿಂತ ಏನ್ ಕಮ್ಮಿ ಇಲ್ಲ. ಮತ್ತೆ ಮಾತಿಗ್ ಮಾತ್ ಬೆಳ್ದು ದೊಡ್ಡ ಜಗಳ ಆದ್ರೆ ಮತ್ತೆ ತೊಂದ್ರೆ ಆಗುತ್ತಮ್ಮ. ಹೌದಪ್ಪ, ನೀನ್ ಹೇಳೋದು ನಿಜ. ಎರಡು ಮುಂಗೋಪಿಗಳು ಮುಂದೆ ಮುಂದೆ ನಿಂತ್ರೆ ಮಹಾಭಾರತನೇ ಆಗೋಗುತ್ತೆ. ಈಗೇನ್ ಮಾಡೋದು ರೀ? ನೋಡಮ್ಮ, ಈಗ ಹೇಗಿದ್ರು ತಪ್ಪು ನಮ್ ಕಡೆಯಿಂದನೂ ಆಗಿದೆ. ಅದಕ್ಕೆ ಕೃಷ್ಣ ವಂಶಿ ಜೊತೆ ನಾವು ಹೋದ್ರೆ ಚೆನ್ನಾಗಿರುತ್ತೆ. ಕ್ಷಮೆ ಕೇಳ್ದಾಗೋ ಆಗುತ್ತೆ. ಹೌದು ವಿಶಾಲು, ಬಸ್ಸು ಹೇಳೋದ್ರಲ್ಲಿ ಒಂದು ಅರ್ಥ ಇದೆ. ನಾವು ಕೂಡ ಅವ್ರ ಜೊತೆ ಹೋದ್ರೆ ಬೀಗರ ಮನಸ್ಸಿಗೂ ಸಮಾಧಾನ ಆಗುತ್ತೆ. ಅಯ್ಯೋ, ನನಗೇನು ನಾವು ಬೀಗರ ಮನೆಗೆ ಹೋಗೋದು ಅಷ್ಟು ಸರಿ ಅಂತ ಅನ್ನಿಸ್ತಾ ಇಲ್ಲ. ನೀವು ಹೇಳಿದ್ಮೇಲೆ ಆಯ್ತು, ಹೋಗೋಣ ಅವರೊಟ್ಟಿಗೆ. ಬೀಗ್ರೂಟ ಮುಗಿಸ್ಕೊಂಡು ನಾವು ಬಂದ್ಬಿಡೋಣ. ಅವ್ರು ಬೇಕಾದ್ರೆ ಒಂದೆರಡು ದಿನ ಇದ್ ಬರ್ಲಿ, ಏನಂತೀಯ? ಸರಿಮಾ. ಅಮ್ಮ, ಅದಕ್ಕೂ ಮುಂಚೆ ನಾನೊಂದು ಮಾತು ಹೇಳಬೇಕು. ಒಂದ್ಯಾಕೋ 10 ಹೇಳೋ. ಅದು ನಾನು ಯಾವತ್ತೂ ನಿಮ್ಮ ಸಂತೋಷಕ್ಕೆ ಅಡ್ಡ ಬರಲ್ಲ. ಆದರೆ ದೊರೆಸ್ವಾಮಿ ಅವ್ರಿಗೆ ಯಾವುದೇ ದುರುದ್ದೇಶ ಇರಲಿಲ್ಲ ಅಂತ ನನಗೆ ನಂಬಿಕೆ ಬರಬೇಕು. ಆಗ ಮಾತ್ರ ಈ ಶಾಸ್ತ್ರ ಗೀಸ್ತ್ರ ಎಲ್ಲ. ನೋಡು ಕೃಷ್ಣ, ಅವ್ರಿಗೂ ನಿನ್ ಮೇಲೆ ತುಂಬಾ ಪ್ರೀತಿ ಇದೆ ಕಣೋ. ಈಗ ಹೇಗೂ ಅಲ್ಲಿ ಹೋಗ್ತಿದೀವಲ್ವಾ, ನಿನಗೆ ಅರ್ಥ ಆಗುತ್ತೆ, ನೋಡ್ತಾ ಇರು. ಅಲ್ಲಿವರೆಗೂ ದಯವಿಟ್ಟು ನಿನ್ ಕೋಪನ ಸ್ವಲ್ಪ ತಣ್ಣಗ್ ಮಾಡ್ಕೊಂಡು ಸುಮ್ಮನೆ ಇರಪ್ಪ. ಇದೇನಮ್ಮ, ಅವ್ರ ಮನೆಗೆ ಹೋಗಿ ಇವರೆಲ್ಲ ಕಾಂಪ್ರಮೈಸ್ ಮಾಡ್ಬಿಟ್ರೆ? ಅದೇ ಭಯ ಆಗ್ತಿರೋದು ನನಗೆ. ಈಗೇನಮ್ಮ ಮಾಡೋದು? ಈಗೇನು ಮಾಡಬಾರ್ದು, ಮಾಡಕ್ಕೂ ಆಗಲ್ಲ, ಸುಮ್ಮನೆ ನೋಡ್ಬೇಕಷ್ಟೇ. ಸರಿ, ಹಾಗಿದ್ರೆ ನೀವೆಲ್ಲ ಹೋಗಿ ರೆಡಿಯಾಗಿ ನಾನ್ ವಂಶಿಗೆ ನಾವೆಲ್ಲ ನಿನ್ ಜೊತೆನೆ ಬರ್ತಾ ಇದೀವಿ ಅಂತ ಹೇಳ್ಬಿಟ್ ಬರ್ತೀನಿ. ಈ ವಸುಮತಿದು ಜಾಸ್ತಿ ಆಯ್ತು. ಎಲ್ರೂನು ಒಪ್ಸಿ ವಂಶಿ ಮನೆಗೆ ಕರ್ಕೊಂಡು ಹೋಗ್ತಿದ್ದಾಳಲ್ವಾ? ಇರ್ಲಿ.
ಅಲ್ಲಿಂದ ಹೇಗ್ ಬರ್ದೇ ಇರೋ ಹಾಗೆ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಏ ಏನು ಮಾಡಕ್ ಹೋಗ್ಬಿಡುವೆ, ಸುಮ್ನಿರೆ ಮಾಡ್ಬೇಡ, ಆಗಲ್ಲ, ಸುಮ್ನಿರು, ಸುಮ್ನಿರಮ್ಮ. ಎಲ್ಲ ಎಡವಟ್ ಮಾಡ್ಬೇಡ. ವಂಶಿ, ನಿನ್ನ ಈ ತರ ನೋಡೋದಿಕ್ ನನ್ ಕೈಲಾಗ್ತಿಲ್ಲ ಕಣೆ. ಹೇಗಿದ್ದೆ ನೀನು, ಏನೇ ಬಂದ್ರೂ ಧೈರ್ಯವಾಗಿ ಎದುರಿಸ್ತಿದ್ದವಳು. ಈಗ ನೋಡಿದ್ರೆ ಹೀಗೆ. ನಾನಿಷ್ಟು ವರ್ಷದಲ್ಲಿ ನಮ್ಮಪ್ಪ ಒಂದೇ ಒಂದ್ಸಲನು ಬೇರೆಯವ್ರ ಮುಂದೆ ತಲೆ ತಗ್ಸಿರೋದನ್ನ ನೋಡೇ ಇಲ್ಲ. ಆದ್ರೆ ಇವತ್ತು ನನಗೋಸ್ಕರ ನಮ್ಮಪ್ಪ ಎಲ್ಲರ ಮುಂದೆ ಚಿಕ್ಕವರಾಗ್ಬೇಕಾಯ್ತು. ಅಪ್ಪ ಅಂದ್ರೇನೆ ಹಾಗೆ ಕಣೆ, ಯಾವತ್ತು ತನ್ನ ಮಕ್ಕಳಿಗೆ ನೋವಾಗ್ದಿರೋ ಥರ ನೋಡ್ಕೊಳ್ಳೋ ಜೀವ ಅದು. ನೀನೇನು ಹೆದರ್ಕೋಬೇಡ, ಅಂಕಲ್ಗೂ ನಿನ್ ಮೇಲೆ ತುಂಬಾ ಪ್ರೀತಿ ಇದೆ. ವಂಶಿ